ಮಾರಿಕಾಂಬಾ ದೇವಾಲಯದ ವಾರ್ಷಿಕೋತ್ಸವ ಪೂಜೆ ಅದ್ದೂರಿಯಾಗಿ ನೆರವೇರಿದೆ. ಕೋಟೆ ದೇವಾಲಯದಲ್ಲಿ ಇಂದು ಭಕ್ತ ಸಾಗರ ನೆರೆದಿದ್ದು ಸಾರ್ವಜನಿಕರು ದೇವಿಯ ದರ್ಶನ ಪಡೆದಿದ್ದಾರೆ. ಇನ್ನು ಕೋಟೆ ಮಾರಿಕಾಂಬಾ ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದು, ದೇವಾಲಯದ ಪೂಜಾ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು. ಇನ್ನು ದೇವಿಗೆ ವಿವಿಧ ಅಭಿಷೇಕ ಮಾಡಲಾಗಿದ್ದು ಕಣ್ಮನ ಸೆಳೆಯಿತು. ಬೇಗ ಬನ್ನಿ ಮೇಲತ್ತಿ ಇನ್ನಷ್ಟು ಪತ್ತಣ ಮೇಲೆ ಸ್ಮಾರ್ಟ್ ಇನ್ನಷ್ಟು ಪಟ್ಟ ಪತ್ತು ಶಿವಮೊಗ್ಗ ನಗರದ ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬೆ ಸ್ಥಿರಮೂರ್ತಿಯ ಪ್ರತಿಷ್ಠಾಪನೆಯಾಗಿ ಇಂದಿಗೆ 35ನೇ ವರ್ಷ. ಅದರ ಅಂಗವಾಗಿ ಮಹಾಕುಂಭಾಭಿಷೇಕವನ್ನ ಇವತ್ತು ಬೆಳಗ್ಗೆಯಿಂದ ನಿನ್ನೆ ಗಂಗೆ ಪೂಜೆ ಹೋಮ ಎಲ್ಲ ನಡೀತು. ಇವತ್ತು ಬೆಳಗ್ಗೆಯಿಂದ ಮತ್ತೆ ದುರ್ಗಾ ಹೋಮ ಪುಣ್ಯ ವಾಚನ ಎಲ್ಲ ಆಗಿ ಈಗ ನಿರಂತರವಾಗಿ ಸುಮಾರು 600ಕ್ಕೂ ಹೆಚ್ಚು ಭಕ್ತರು ಈಗಾಗಲೇ ಗಂಗೆ ಪೂಜೆಯನ್ನ ಅಮ್ಮನಿಗೆ ಅಭಿಷೇಕವನ್ನ ಮಾಡಿದ್ದಾರೆ. ಈಗ ಇದಾದ ನಂತರನೇ ಪೂರ್ಣ ಕುಂಭದೊಂದಿಗೆ ಅಭಿಷೇಕ ಆಗತ್ತೆ. ಅದ್ರ ನಂತರ ಮಹಾಮಂಗಳಾರತಿ ಆಗತ್ತೆ. ಆಮೇಲೆ ನೆರೆದಂತ ಎಲ್ಲ ಸದ್ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲಾ ಕಾರ್ಯಕ್ರಮದಲ್ಲೂ ಮಾರಿಕಾಂಬೆಯ ಭಕ್ತರು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಸಮಿತಿಯ ಪರವಾಗಿ ವಿನಮ್ರವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕೋಟೆ ಮಾರಿಕಾಂಬಾ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಕಾಣಲಾಗಲು ಈ ಶಿವಮೊಗ್ಗ ನಗರದ ಜಿಲ್ಲೆಯ ಸಮಸ್ತ ಜನತೆಗೆ ಹಾಗೆ ಎಲ್ಲ ಭಕ್ತ ಸಮೂಹಕ್ಕೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೇನೆ. ಹಾಗೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೆ ವಿಶೇಷವಾಗಿ ಯಾರ್ಯಾರಿಗೆ ನಾವು ಗೌರವವನ್ನ ಸಲ್ಲಿಸಬೇಕು ಅದನ್ನ ಪ್ರತ್ಯೇಕವಾಗಿ ಎಲ್ಲರಿಗೂ ಗೌರವ ಅರ್ಪಿಸುವಂತ ಕೆಲಸವನ್ನ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಮಾರಿಕಾಂಬೆ ಮುಂದಿನ ದಿನದಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ನೀಡಿ ಅವರನ್ನ ಕರುಣಿಸ್ಲಿ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇವತ್ತು ಕುಂಭಾಭಿಷೇಕ ನಡೀತಾ ಇದೆ. ತುಂಬ ಖುಷಿ ಆಗ್ತಿದೆ. ತುಂಬ ಜನ ಬಂದಿದ್ದಾರೆ. ಅದ್ದೂರಿ ಜಾತ್ರೆನೂ ಆಯಿತು. ತುಂಬ ಸಂತೋಷ ಆಗ್ತಿದೆ. ನಾವೇ ಇನ್ನೆಲ್ಲ ಹುಟ್ಟು ಬೆಳೆದಾರು. ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಬಹಳ ವಿಶೇಷವಾಗಿ ದಿನ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಇದರ ಅಂಗವಾಗಿ ನಿನ್ನೆಯಿಂದ ಅನೇಕ ಪೂಜಾ ಪೂಜೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ನಿನ್ನೆ ಮೊದಲಿಗೆ ಸುವಾಸಿನಿಯರೊಂದಿಗೆ ಗಂಗೆ ಪೂಜೆ ಆದ ನಂತರದಲ್ಲಿ ಗಣಪತಿ ಪೂಜೆ, ಪುಣ್ಯಾಹವಾಚನ, ವಾಸ್ತುರಾಕ್ಷೋಗ್ನ ಹೋಮ, ದಿಗ್ಬಲಿ, ಪ್ರಾಕಾರ ಬಲಿ ಇವನ್ನೆಲ್ಲವನ್ನು ಮುಗಿಸಿ ಈ ದಿನ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಕಲಾತತ್ವ ಹೋಮ, ಕಲಾತತ್ವನ್ಯಾಸ, ಮೂಲಮಂತ್ರ ಹೋಮ, ದುರ್ಗಾ ಹೋಮ ಎಲ್ಲವನ್ನು ಕೂಡ ಮಾಡಿ ತದನಂತರದಲ್ಲಿ ಕುಂಭಾಭಿಷೇಕವನ್ನು ಪ್ರಾರಂಭ ಮಾಡಿದ್ದೇವೆ. ಸಾವಿರಾರು ಭಕ್ತರು ಬಂದು ಪಾಲ್ಗೊಳ್ತಾ ಇದ್ದಾರೆ. ತುಂಬಾ ಆನಂದ ಆಗತ್ತೆ ನೋಡ್ಲಿಕ್ಕೆ. ಭಕ್ತ ಸಾಗರ ನೋಡ್ಲಿಕ್ಕೆ ತುಂಬಾ ಆನಂದ ಆಗತ್ತೆ ಮನಸ್ಸಿಗೆ. ಹಾಗಾಗಿ ಇದು ಇಂದು ಬಹಳ ವಿಶೇಷವಾಗಿರ್ತಕ್ಕಂಥ, ಯಾಕೆ ಅಂತಂದ್ರೆ ಕುಂಭಾಭಿಷೇಕ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆ ತಾಯಿಯ ಶಿಲೆಗೆ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ, ಇದಕ್ಕೆ ಕಲಾತತ್ವ ಅಂತ ಹೇಳ್ತೀವಿ, ಕಲೆಯನ್ನ ತುಂಬುವಂತ ಕೆಲಸವನ್ನ ಮಾಡುವಂತದ್ದು.
ಹಾಗಾಗಿ ಅಂತಹ ಕೆಲಸ ಈ ದಿನ ನಡೀತಾ ಇದೆ ದೇವಸ್ಥಾನದಲ್ಲಿ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಭಕ್ತಾದಿಗಳೇ ಸ್ವತಃ ಒಳಗಡೆ ಗರ್ಭಗುಡಿ ಒಳಭಾಗಕ್ಕೆ ಹೋಗಿ ಅಮ್ಮನವರಿಗೆ ಅಭಿಷೇಕವನ್ನು ಮಾಡುವಂತದ್ದು. ಹಾಗೆ ಕೆಲವೊಂದು ನಿಯಮವನ್ನ ಅಂದ್ರೆ ಷರತ್ತುಗಳನ್ನ ಹಾಕಿದ್ದೇವೆ. ಒಂದಷ್ಟು ಜನ ಪಾಪ ದೂರದಿಂದ ಬಂದಿರೋ ಬೇಜಾರಾಗಿರಬಹುದು ಅವರಿಗೆ. ಏನಪ್ಪಾ ಅಂತಂದ್ರೆ ಗಂಡು ಮಕ್ಕಳಾದ್ರೆ ಪಂಚಶೈಲಿಯ ಕಡ್ಡಾಯ ಇರ್ತದೆ, ಹಾಗೆ ಹೆಣ್ಣು ಮಕ್ಕಳಾದ್ರೆ ಸೀರೆ ಉಟ್ಕೊಂಡ್ ಬರೋದು ಕಡ್ಡಾಯವಾಗಿರ್ತದೆ ಅಂತ ಹೇಳಿ ಒಂದು ನಿಯಮವನ್ನು ಮಾಡಿದ್ದೇವೆ, ವಸ್ತ್ರ ಸಮಿತಿಯನ್ನು ತಂದಿದ್ದೇವೆ. ಹಾಗಾಗಿ ದೇವಸ್ಥಾನಕ್ಕೆ ಬರುವಾಗ ಆದಷ್ಟು ಎಲ್ಲರೂ ಕೂಡ ವಸ್ತ್ರ ಸಮಿತಿಯನ್ನು ಪಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಕೋಟೆ ಶ್ರೀ ಮಾರಿಕಾಂಬ ದೇವಿ ಅಮ್ಮನವರ ಈ ದಿನ ಕುಂಭಾಭಿಷೇಕ ನಡೀತಾ ಇದೆ. ವಿಶೇಷವಾಗಿ ಗರ್ಭಗುಡಿ ಒಳಗೋಗಿ ಗಂಡ ಹೆಂಡತಿ ಆಗಿರ್ಬೋದು ಹೋಗಿ ನಾವೇ ಖುದ್ದಾಗಿ ಅಮ್ಮನಿಗೆ ಅಭಿಷೇಕ ಮಾಡುವಂಥದ್ದು ಈ ದಿನ ವಿಶೇಷ. ಅಮ್ಮನಿಗೆ ನಾವೇ ಹೋಗಿ ಖುದ್ದಾಗಿ ಅಭಿಷೇಕ ಮಾಡುವಂಥದ್ದು. ಬೆಳಗ್ಗೆ 8:30 ಶುರುವಾಗಿ ಮಧ್ಯಾಹ್ನ 12:30ವರೆಗೂ ಅಮ್ಮನಿಗೆ ಎಲ್ಲ ಭಕ್ತರು ಬಂದು ಅಮ್ಮನಿಗೆ ಅಭಿಷೇಕ ಮಾಡುವಂಥದ್ದು. ಅಭಿಷೇಕ ಆದ ನಂತರ ಅಮ್ಮನಿಗೆ ವಿಶೇಷ ಅಲಂಕಾರ ಇರುತ್ತೆ. ಅಲಂಕಾರ ಆದ ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ಸಾಕಷ್ಟು ಜನ ಬಂದು ಅಮ್ಮನಿಗೆ ಅಭಿಷೇಕ ಮಾಡಿ